ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮ್ಯ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥ ಗುರುನ್ ಭಜ. ಹರಿಕಥಾಮೃತಸಾರ ಗುರುಗಳ ಕರ್ಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಕಲ್ಪಸಾಧನಾ ಸಂಧಿಯಲ್ಲಿ ಜಗನ್ನಾಥದಾಸರು ಅನೇಕ ದೇವತೆಗಳ ಕಲ್ಪ, ಅವರ ಸಾಧನೆಯ ದಿವಸಗಳು ಇವೆಲ್ಲವನ್ನು ಕೂಡ ನಿರೂಪಣೆ ಮಾಡ್ತಾ ಯಾವ ಉದ್ದೇಶದಿಂದ ಈ ಸಾಧನೆಯನ್ನು ಮಾಡ್ತಾ ಇದ್ದೀವಿ, ಆ ಭಗವಂತ ಅವನು ಮಾಡುವ ಅನುಗ್ರಹ ಇದೆಲ್ಲವೂ ತಿಳಿಯಬೇಕಾದ್ದರಿಂದ ಆ ಒಂದು ಭಗವಂತನ ಬಗ್ಗೆ ನಿರೂಪಣೆ ಮಾಡ್ತಾ ಇದ್ದಾರೆ. 53ನೇ ಪದ್ಯದಿಂದ ಪ್ರಾರಂಭ ಆಗ್ತಾ ಇದೆ. ಪರಮಾತ್ಮನಿಗೆ ಸೃಷ್ಟಿ ಸ್ಥಿತಿ ಲಯಾದಿ ವ್ಯಾಪಾರಗಳನ್ನು ಮಾಡ್ತಕ್ಕಂಥ ಪರಮಾತ್ಮನಿಗೆ ಯಾವಾಗಲೂ ಕೂಡ ಖೇದ ಮೋದಾದಿಗಳಿಲ್ಲ ಎಂಬುದನ್ನು ದೃಷ್ಟಾಂತಪೂರ್ವಕವಾಗಿ ಹೇಳ್ತಾರೆ. ದೇವರಿಗೆ ಖೇದ ಆಗಲಿ ಆನಂದ ಆಗಲಿ ಜಗತ್ತಿನ ಸೃಷ್ಟಿಯಿಂದ ಇಲ್ಲ ಎಂಬುದನ್ನು ಮೋದ ಬೋಧ ದಯಾಬ್ಧಿ ಎಂಬುದನ್ನು ಹೇಳಿದ್ರು. ಅದನ್ನು ವಿಸ್ತಾರ ಮಾಡ್ತಾ ಇದ್ದಾರೆ 53ನೇ ಪದ್ಯದಲ್ಲಿ. ಇದನ್ನು ಲಯ ಮಾಡುವುದರಿಂದನೂ ಅವನಿಗೇನು ದುಃಖ ಇಲ್ಲ, ಸೃಷ್ಟಿ ಮಾಡುವುದರಿಂದಲೂ ಏನು ಸಂತೋಷ ಇಲ್ಲ, ಸ್ಥಿತಿ ಮಾಡುವುದರಿಂದಲೂ ಏನು ಆಗಬೇಕಾದದ್ದಿಲ್ಲ ಎಂಬುದನ್ನು ಪರಮಾತ್ಮನ ಬಗ್ಗೆ ಒಂದು ಲೌಕಿಕ ದೃಷ್ಟಾಂತವನ್ನು ಕೊಟ್ಟು ನಿರೂಪಣೆ ಮಾಡ್ತಾ ಇದ್ದಾರೆ. ಬಿತ್ತಿ ಬೀಜವ ಭೂಮಿಯೊಳು ನೀರೆತ್ತಿ ಬೆಳೆಸಿದ ಬೆಳಸು ಪ್ರಾಂತಕ್ಕೆ ಕಿತ್ತಿ ಮೆಲುವಂದದಲ್ಲಿ ಲಕುಮೀರಮಣ ಲೋಕಗಳ ಮತ್ತೆ ಜೀವರ ಕರ್ಮ ಕಾಲ ಉತ್ಪತ್ತಿ ಸ್ಥಿತಿ ಲಯ ಮಾಡುತ್ತಲಿ ಸಮವರ್ತಿ ಎನಿಸುವ ಖೇದ ಮೋದಗಳಿಲ್ಲ ನವರತ. ಬಿತ್ತಿ ಬೀಜವ ಭೂಮಿಯೊಳು ನೀರು ಎತ್ತಿ ಬೆಳೆಸಿದ ಬೆಳಸು ಪ್ರಾಂತಕ್ಕೆ ಕಿತ್ತಿ ಮೆಲುವಂದದಲ್ಲಿ ಲಕುಮೀರಮಣ ಲೋಕಗಳ ಮತ್ತೆ ಜೀವರ ಕರ್ಮ ಕಾಲ ಉತ್ಪತ್ತಿ ಸ್ಥಿತಿ ಲಯ ಮಾಡುತ್ತಲಿ ಸಮವರ್ತಿ ಎನಿಸುವ ಖೇದ ಮೋದಗಳಿಲ್ಲ ಅನವರತ. ಒಬ್ಬ ರೈತ ತಾನೇನು ಮಾಡ್ತಾನೆ, ಭೂಮಿಯನ್ನು ಹಸನ ಮಾಡ್ತಾನೆ. ಭೂಮಿಯನ್ನು ಹಸನ ಮಾಡಿ ಶುದ್ಧ ಮಾಡಿ ಸ್ವಲ್ಪ ದಿವಸ ಬಿಸಿಲು ಬೀಳುವಂತೆ ಮಾಡ್ತಾನೆ. ಬಿಸಿಲು ಬೀಳುವಂತೆ ಮಾಡಿ ನಂತರದಲ್ಲಿ ತಾನೇನು ಮಾಡ್ತಾನೆ, ಅದಕ್ಕೆ ಗೊಬ್ಬರ ಹಾಕ್ತಾನೆ. ಗೊಬ್ಬರ ಹಾಕಿ ಬೀಜವನ್ನು ಬಿತ್ತುತ್ತಾನೆ, ನೀರು ಹಾಕ್ತಾನೆ. ಹಾಗೆ ಭಗವಂತ ಲಯವನ್ನು ಮಾಡ್ತಾನೆ. ಲಯವನ್ನು ಮಾಡಿ ಆ ಲಯದ ಕಾಲದಲ್ಲಿ ಬಿಸಿಲನ್ನು ಬಿಡ್ತಾನೆ. 100 ವರ್ಷಗಳ ಕಾಲ ಬಿಸಿಲು, 100 ವರ್ಷಗಳ ಕಾಲ ಮಳೆ, ಇದೆಲ್ಲವನ್ನು ಮಾಡಿ ಮತ್ತೆ ಸೃಷ್ಟಿಯನ್ನು ಪ್ರಾರಂಭ ಮಾಡುತ್ತಾನೆ. ಜಗನ್ನಾಥದಾಸರಂತಾರೆ, ಹೊಲದಲ್ಲಿ ಬೀಜ ಬಿತ್ತಿ ನೀರನ್ನು ಎತ್ತಿ ಬೆಳೆಸಿದ ಬೆಳೆಯನ್ನು ಕೊನೆಯಲ್ಲಿ ಕಿತ್ತು ರೈತ ತಿನ್ನುವಂತೆ ಲಕ್ಷ್ಮೀರಮಣ ಲೋಕಗಳನ್ನು ಪುನಃ ಪುನಃ ಜೀವರ ಕರ್ಮ ಕಾಲ ಇದಕ್ಕೆ ತಕ್ಕಂತೆ ಕರ್ಮ ಕಾಲ, ಇದಕ್ಕೆ ಕರ್ಮ ಮತ್ತು ಜೀವರ ಕರ್ಮ ಅವರ ಕಾಲ ಯಾವ್ಯಾವ ಕಾಲದಲ್ಲಿ ಬರ್ತಾರೆ ಎಂಬುದನ್ನು ತಕ್ಕಂತೆ ಉತ್ಪತ್ತಿ ಅಂದರೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುತ್ತಾ ಸದಾ ಪರಮಾತ್ಮ ಸಮವರ್ತಿ ಎಂಬುದಾಗಿ ಅನಿಸ್ತಕ್ಕಂಥವನಾಗುತ್ತಾನೆ.
ಇದು ಸೃಷ್ಟಿಯನ್ನು ಭಗವಂತ ಮಾಡದೇ ಇದ್ದರೆ ಅವನಿಗೇನಾರು ದುಃಖ ಇದೆಯಾ ಅಂದರೆ ಇಲ್ಲ. ಮಾಡಿದ್ರಿಂದ ಸಂತೋಷ ಏನಾರು ಇದೆಯಾ ಅಂದರೆ ಇಲ್ಲ. ಯತ್ರ ತ್ರಿಸರ್ಗೋ ಮೃಷ ಅಂತ ಭಾಗವತ ಹೇಳುತ್ತೆ. ಯತ್ರ ಭಗವತ್ ಸೃಷ್ಟಿಯಾದಿ ವಿಷಯೇ ತ್ರಿಸರ್ಗ, ತಾನು ಅನೇಕ ವಿಧವಾಗಿ ಪರಮಾತ್ಮ ಅವತಾರವನ್ನು ಮಾಡೋದು, ಪ್ರಕೃತಿ ಮತ್ತು ಜೀವರು, ಈ ಮೂರರ ಸೃಷ್ಟಿಯಿಂದಲೂ ಭಗವಂತನಿಗಾಗದ ಪ್ರಯೋಜನವೇನೂ ಇಲ್ಲ. ಆದರೆ ಜೀವರಿಗೆ ಇದರಿಂದ ಪ್ರಯೋಜನ ಉಂಟು ಎಂಬುದನ್ನು ಹೇಳ್ತಾ ಇದ್ದಾರೆ. ಬೇಸಾಯಗಾರ ತಾನು ಬಿತ್ತಿ ಬೆಳೆಸಿದ ಬೆಳೆಯನ್ನು ತಾನೇ ಉಂಡ್ರೆ ಅದು ನಿರ್ಘೃಣತೆ, ಅನ್ಯಾಯವಾಗುವುದಿಲ್ಲ. ಇನ್ನೊಬ್ಬರು ಬೆಳೆಸಿದ್ದನ್ನು ತಾನು ಅಪಹರಿಸಿ ಊಟ ಮಾಡಬಾರ್ದು. ಹಾಗೆ ತಾನೇ ಸೃಷ್ಟಿ ಮಾಡಿದ ಜೀವಿಗಳನ್ನು ತಾನೇ ಪರಮಾತ್ಮ ಊಟ ಮಾಡ್ತಾನೆ. ತಾನು ಊಟ ಮಾಡುವುದಕ್ಕಾಗೇ ಸೃಷ್ಟಿಯನ್ನು ಮಾಡಿರ್ತಾನೆ ಭಗವಂತ. ಉಣ್ಣುವುದು ಕೂಡ ಪರಮಾತ್ಮ ಮೋಕ್ಷ ನೀಡುವುದಕ್ಕಾಗಿ. ಸಂಸಾರ ಯಾಕೆ ಕೊಡ್ತಾನೆ ಅಂದರೆ ರೋಗ ಪರಿಹಾರಕ್ಕಾಗಿ. ವೈದ್ಯ ಚಿಕಿತ್ಸೆ ಮಾಡ್ತಾನೆ. ಶಸ್ತ್ರಚಿಕಿತ್ಸೆಯನ್ನು ಮಾಡಿದರೆ ಅದು ಹಿಂಸೆ ಅಂತ ಅನಿಸೋದಿಲ್ಲ. ಯಾಕೆಂದರೆ ಶಸ್ತ್ರಚಿಕಿತ್ಸೆಯಿಂದ ರೋಗದಿಂದ ಆಗತಕ್ಕಂತಹ ಆ ಹಿಂಸೆ ಪರಿಹಾರವೇ ಆಗತ್ತೆ, ದುಃಖದ ಪರಿಹಾರವಾಗತ್ತೆ. ಆದ್ದರಿಂದ ಪರಮಾತ್ಮ ಮಾಡತಕ್ಕಂಥ ಈ ಸೃಷ್ಟಿಯಿಂದ ಯಾರಿಗೂ ಎಲ್ಲರಿಗೂ ಉಪಯೋಗವೇ ಹೊರತು ಪರಮಾತ್ಮನಿಗೆ ಯಾವುದೇ ರೀತಿಯಾದ ಉಪಯೋಗವಿಲ್ಲ ಅನ್ನೋದನ್ನು 53ನೇ ಪದ್ಯದಲ್ಲಿ ಬಿತ್ತಿ ಬೀಜವ ಭೂಮಿಯೊಳು ನೀರೆತ್ತಿ ಬೆಳೆಸಿದ ಬೆಳಸು ಪ್ರಾಂತಕ್ಕೆ ಕಿತ್ತಿ ಮೇಲು ಒಂದದಲ್ಲಿ ಕುಮೀರಮಣ ಲೋಕಗಳ ಮತ್ತೆ ಜೀವರ ಕರ್ಮ ಕಾಲೋತ್ಪತ್ತಿ ಸ್ಥಿತಿಲಯ ಮಾಡುತ್ತಲಿ ಸಮವರ್ತಿ ಎನಿಸುವ ಖೇದ ಮೋದಗಳಿಲ್ಲ ಅನವರತ. ಅದನ್ನು ಹೇಳ್ತಾ ಮತ್ತೆ ಭಗವಂತನನ್ನ ಈ ಸೃಷ್ಟಿಯನ್ನು ಏನು ಮಾಡ್ತಾ ಇದ್ದಾನೆ, ಆ ಸೃಷ್ಟಿಯನ್ನು ಮಾಡ್ತಕ್ಕಂಥ ಭಗವಂತನಿಗೆ ಇದ್ಯಾವುದೂ ಇಲ್ಲ ಅಂತ ಹೇಳಿದ್ರು. ಅದನ್ನು ಹೇಳ್ತಾ ಬ್ರಹ್ಮರುದ್ರೇಂದ್ರಾದಿ ದೇವತೆಗಳಿಗೆ ಇದು ಯಾವುದೇ ವಿಧವಾಗಿರ್ತಕ್ಕಂತಹ ತೊಂದರೆ ಕೊಡೋದಿಲ್ಲ. ಹಸಿವೆ, ನಿದ್ರೆ, ನೀರಡಿಕೆ ಇವೇ ಮೊದಲಾದದ್ದು ಏನೂ ತೊಂದರೆ ಕೊಡೋದಿಲ್ಲ. ಇನ್ನು ಪರಮಾತ್ಮನಿಗೆ ಏನು ತೊಂದರೆ ಕೊಡುತ್ತೆ ಎಂಬುದನ್ನು 54ನೇ ಪದ್ಯದಲ್ಲಿ ಹೇಳ್ತಾರೆ. ಈ ಹಸಿವೆ, ನೀರಡಿಕೆ ಇವೆಲ್ಲ ನಮ್ಮ ವಶದಲ್ಲಿಲ್ಲ, ಪರಮಾತ್ಮನಿಗೆ ಅವನ ವಶದಲ್ಲೇ ಇದೆ. ಅದನ್ನೇ ಹೇಳ್ತಾರೆ. ಶ್ವಸನ ರುದ್ರೇಂದ್ರ ಪ್ರಮುಖ ಸುಮನಸರೊಳಗಿದ್ದರೂ ಕ್ಷುತ್ಪಿಪಾಸೆಗಳು ವಶದೊಳಿಪ್ಪುವು ಸಕಲ ಭೋಗಕ್ಕೆ ಸಾಧನಗಳಾಗಿ ಅಸುರ ಪ್ರೇತ ಪಿಶಾಚಿಗಳ ಬಾಧಿಸುತ್ತಲಿಪ್ಪವು ದಿನದಿನದೆ ಮಾನಿಸರೊಳಗೆ ಮೃಗ ಪಕ್ಷಿ ಜೀವರೊಳಗಿದ್ದು ಹೋಗುವವು. ಈ ಹಸಿವೆ ನೀರಡಿಕೆ ಅಂತ ಬಂತಲ್ಲ, ಪರಮಾತ್ಮ ಬಿಚ್ಚುತ್ತಾನೆ, ಬೆಳೆಯುತ್ತಾನೆ, ನೀರು ಹಾಕ್ತಾನೆ, ಮತ್ತೆ ಕೊನೆಗೆ ತಾನೇ ತಿಂತಾನೆ ಅನ್ನೋದನ್ನು ಹೇಳ್ತಾ ಹೇಳ್ತಾ ಈ ಭಗವಂತನಿಗೆ ಈ ಹಸಿವೆ, ನೀರಡಿಕೆ, ನಿದ್ರೆ ಇವೆಲ್ಲವೂ ಏನಾದ್ರು ತೊಂದರೆ ಕೊಡುತ್ತಾ ಅನ್ನುವ ಪ್ರಮೇಯವು ಬಂತಾದ್ದರಿಂದ ಅದನ್ನು ಪರಿಹಾರ ಮಾಡಿಬಿಡ್ತಾರೆ ಜಗನ್ನಾಥದಾಸರು. ಯಾಕೆಂದರೆ ಪರಮಾತ್ಮನನ್ನು ತಿಳಿಯೋದು ಅಂತಂದರೆ ಈ ಗುಣಗಳನ್ನು ತಿಳಿಯೋದೇ ಭಗವಂತನನ್ನು ತಿಳಿಯೋದು. ಭಗವಂತನ ಗುಣಗಳನ್ನು ತಿಳಿಯದೆ ದೇವರನ್ನು ತಿಳಿದಿದ್ದೇವೆ, ದೇವರ ಬಳಿಗೆ ಹೋಗಿ ಬಂದಿದ್ದೇವೆ ಅಂದರೆ ಅದು ಕೇವಲ ಶ್ರಮ ಆಗತ್ತೆ. ಭಗವಂತನನ್ನು ತಿಳಿಯೋದು ಅಂದರೆ ಯಾವ ರೀತಿ ಅಂದರೆ ಅವನ ಗುಣಗಳಿಂದ ಪರಮಾತ್ಮನನ್ನು ತಿಳಿಯಬೇಕು. ಅವನ ವ್ಯಾಪಾರಗಳನ್ನು, ಅವನ ರೂಪಗಳನ್ನು, ಅವನ ಕ್ರಿಯಾಗಳನ್ನು ನಾವು ಸರಿಯಾಗಿ ತಿಳಿಯಬೇಕು. ಅದನ್ನು ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು. ಶ್ವಸನ ರುದ್ರೇಂದ್ರ ಪ್ರಮುಖ, ಶ್ವಸನ ರುದ್ರ ಇಂದ್ರ ಪ್ರಮುಖ ಪದಚ್ಛೇದ ಹೇಳ್ತಾ ಇದ್ದೀನಿ. ಸುಮನಸರೊಳಗೆ ಇದ್ದರೂ ಕ್ಷುತ್ ಪಿಪಾಸೆಗಳು ವಶದೊಳಿಪ್ಪವು ಸಕಲ ಭೋಗಕ್ಕೆ ಸಾಧನಗಳಾಗಿ ಅಸುರ ಪ್ರೇತ ಪಿಶಾಚಿಗಳ ಬಾಧಿಸುತ್ತಲಿಪ್ಪವು ದಿನದಿನದಿ ಮಾನಿಸರೊಳಗೆ ಮೃಗ ಪಕ್ಷಿ ಜೀವರೊಳಿದ್ದು ಹೋಗುವವು. ವಾಯುದೇವರು, ಶ್ವಸನ ಅಂದರೆ ವಾಯುದೇವರು, ಮತ್ತು ರುದ್ರ ಅಂದರೆ ರುದ್ರದೇವರು, ಇಂದ್ರ, ಈ ಪ್ರಮುಖರಾದ ಸುಮನಸರೊಳಗೆ ದೇವತೆಗಳೊಳಗೆ ಹಸಿವೆ ಮತ್ತು ಬಾಯಾರಿಕೆ ಇದ್ದರೂ ಕೂಡ ವಶದೊಳಿಪ್ಪುವು, ದೇವತೆಗಳ ವಶದಲ್ಲಿ ಇರುತ್ತದು. ನಮಗೆ ಹಾಗಲ್ಲ. ಹಸಿವೆ ನೀರಡಿಕೆಗಳ ನಿದ್ರೆಗಳ ವಶದಲ್ಲಿ ನಾವಿದ್ದೇವೆ. ನಿದ್ರೆ ಮಾಡದೇ ಇದ್ದರೆ, ನೀರು ಕುಡಿಯದೇ ಇದ್ದರೆ, ಊಟ ಮಾಡದೇ ಇದ್ದರೆ ನಮಗೆ ತೊಂದರೆ ಆಗತ್ತೆ. ದೇವತೆಗಳಿಗೆ ಹಾಗಲ್ಲ. ಶ್ವಸನ ರುದ್ರೇಂದ್ರ ಪ್ರಮುಖ ಸುಮನಸರೊಳಿದ್ದರೂ ಕ್ಷುತ್ಪಿಪಾಸೆಗಳು ವಶದೊಳಿಪ್ಪುವು. ಯಾಕೆ ಏನಾಗಿರ್ತಾವೆ ಅಂದರೆ ಸಕಲ ಭೋಗಕ್ಕೆ ಸಾಧನಗಳಾಗಿ.
ಅವರ ಸಕಲ ಭೋಗಕ್ಕೆ ಸಾಧನಗಳಾಗಿ ಅವು ಇರ್ತಾವೆ. ಯಾವುದೇ ವಿಧವಾದ ಬಾಧೆಯನ್ನು ಅದು ಕೊಡೋದಿಲ್ಲ. ಅಸುರ ಪ್ರೇತ ಪಿಶಾಚಾದಿಗಳನ್ನು ಅದು ಊಟ ಮಾಡಿದರೂ ಎಷ್ಟು ಮಾಡಿದರೂ ಅವಕ್ಕೆ ಸಾಕಾಗೋದಿಲ್ಲ. ಈ ಹಸಿವೆ ನಿದ್ರೆ ನೀರಡಿಕೆಗಳು ಬಾಧಿಸ್ತಾ ಇರ್ತವೆ. ಮನುಷ್ಯರಿಗೆ ಹೇಗೆ ಅಂದರೆ ಮಾನಿಸರೊಳಗೆ ಮೃಗಪಕ್ಷಿಗಳೊಳಗೆ ಈ ಜೀವಗಳೊಳಗಿದ್ದು ಮನುಷ್ಯ ಮತ್ತು ಮೃಗಪಕ್ಷಿಗಳೊಳಗೆ ದಿನದಿನದ್ದು ಇರ್ತಾವೆ. ಹಸಿವೆ ಆಗತ್ತೆ, ಉಂಡ ಮೇಲೆ ಹೋಗುತ್ತೆ, ಮತ್ತೆ ಹಸಿವೆ ಆಗತ್ತೆ, ಮತ್ತೆ ಉಂಡ ಮೇಲೆ ಹೋಗುತ್ತೆ. ಅದನ್ನು ಐತರೇಯ ಭಾಷೆಯಲ್ಲಿ ಹೇಳ್ತಾರೆ, ಕ್ಷುತ್ಪಿಪಾಸಾದಯಶ್ಚೈವ ದೇವಾನಾಂ ಭೋಗ ಸಾಧಕಾ ನತು ಪೀಡಾಕರಾಸ್ತೇಷಾಂ ಐಶ್ವರ್ಯಾದಿ ಗುಣೋನ್ನತೆಗೆ ಅಂತ ಆಚಾರ್ಯರ ಈ ಮಾತು ಐತರೇಯ ಭಾಷೆಯಲ್ಲಿ ಬಂದದ್ದನ್ನೇ ಜಗನ್ನಾಥದಾಸರು ಹೇಳಿದ್ದಾರೆ ಹೊರತು ಸ್ವಂತಿಕೆ ಏನೂ ಇಲ್ಲ ಎಂಬುದನ್ನು ವ್ಯಾಖ್ಯಾನಕಾರರು ತೋರಿಸಿಕೊಡ್ತಾ ಇದ್ದಾರೆ. ಹಸಿವು ಬಾಯಾರಿಕೆ ಮುಂತಾದ ದೇವತೆಗಳಿಗೆ ಬಂದಾಗ ಅವು ಪೀಡೆ ಉಂಟು ಮಾಡೋದಿಲ್ಲ, ಅವರ ಭೋಗಕ್ಕೆ ಸಾಧನವಾಗತ್ತೆ. ಯಾಕೆ ಹಾಗಾಗತ್ತೆ ಅಂದರೆ ದೇವತೆಗಳಿಗೆ ಅಷ್ಟೈಶ್ವರ್ಯ ಸಿದ್ಧಿ ಇದೆ. ಅಣಿಮಾ ಮಹಿಮಾ ಚೈವ ಗರಿಮಾ ಲಗಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಂ ಈಶತ್ವಂ ವಶಿತ್ವಂಚ ಅಷ್ಟಸಿದ್ಧೆಯ ಅಂತ. ಈ ಸಿದ್ಧಿಯ ಬಲದಿಂದ ಹಸಿವೆ ಬಾಯಾರಿಕೆ ಅವರಿಗಿದ್ದರೂ ಕೂಡ ಪೀಡೆ ಉಂಟು ಮಾಡೋದಿಲ್ಲ. ಅನ್ನದಲ್ಲಿ ರುಚಿಯನ್ನು ಉಂಟು ಮಾಡುವ ಮೂಲಕವಾಗಿ ಭೋಜನದ ಸುಖವನ್ನೇ ನೀಡುತ್ತೆ. ಮಾನವರಿಗೆ ಹಸಿವಿಲ್ಲದೆ ಇದ್ದರೆ ಅದೇನಾಗತ್ತೆ, ಅದು ಅಜೀರ್ಣೆ ಭೋಜನಂ ವಿಷಂ ಎಂಬಂತೆ ಅನ್ನದಲ್ಲಿ ಅರುಚಿಯಾಗತ್ತೆ. ಹೀಗಾಗಿ ಮನುಷ್ಯರಿಗೆ ಮೃಗಪಕ್ಷಿ ಜೀವರಿಗೂ ಕೂಡ ಹಸಿವೆ ಬಾಯಾರಿಕೆಗಳು ನಮ್ಮ ವಶದಲ್ಲಿರೋದಿಲ್ಲ. ಆಗಾಗ್ಗೆ ಬಂದು ಇದ್ದು ಭೋಜನ ಸುಖವನ್ನು ಕೊಟ್ಟು ಹೊರಟೋಗುತ್ತೆ. ಅಸುರ ಪ್ರೇತ ಪಿಶಾಚಾದಿಗಳಿಗೆ ಸದಾ ಅವು ಪೀಡೆ ಕೊಡ್ತಲೇ ಇರ್ತವೆ. ಎಷ್ಟು ಉಂಡರೂ ಕೂಡ ಅಸುರ ಪ್ರೇತ ಪಿಶಾಚಾದಿಗಳಿಗೆ ತೃಪ್ತಿಯಿಂದ ಹೊರಟೋಗೋದಿಲ್ಲ. ಅದರಿಂದ ಅವರಿಗೆ ವಶದಲ್ಲಿಲ್ಲ. ದೇವತೆಗಳಿಗೆ ವಶದಲ್ಲಿರುತ್ತೆ, ಭೋಗ ಸಾಧನವಾಗತ್ತೆ. ಎಂದ ಮೇಲೆ ದೇವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನಿಗೆ ಇನ್ನೇನು ಹೇಳಬೇಕು? ದೇವತೆಗಳ ವಶದಲ್ಲೇ ಹಸಿವೆ ನಿದ್ರೆ ನೀರಡಿಕೆ ಬಾಯಾರಿಕೆಗಳಿದ್ದ ಮೇಲೆ ದೇವೋತ್ತಮನಾದ ಭಗವಂತನಿಗೆ ಅವನಿಗೇನೂ ಪೀಡೆ ಉಂಟು ಮಾಡೋದಿಲ್ಲ. ಅವನು ಸ್ವತಂತ್ರ, ಸ್ವೇಚ್ಛೆಯಿಂದ ಭಕ್ತರ ಮೇಲಿನ ಅನುಗ್ರಹ ಭಕ್ತಿಯಿಂದ ಉಣ್ಣುತ್ತಾನೆ. ಇದು ದೋಷವಲ್ಲ, ಇದು ದೊಡ್ಡ ಗುಣ ಎಂಬುದಾಗಿ ನೈವಾತ್ಮನ ಪ್ರಭುರಯಂ ನಿಜಲಾಭಪೂರ್ಣ ಮಾನಂಜನಾದ ವಿದುಷಃ ಕರುಣೋವರ್ಣೀತೆ ಅಂತ ಭಾಗವತ ಪ್ರಹ್ಲಾದರಾಜರಂತಾರೆ. ನಾವು ಮಾಡ್ತಕ್ಕಂಥ ಪೂಜೆ ನೈವೇದ್ಯ ಇವೆಲ್ಲವನ್ನು ಕಾರುಣ್ಯದಿಂದ ಸ್ವೀಕಾರ ಮಾಡ್ತಾನೆ ಹೊರತು ಅವನಿಗೆ ಅದು ಇಲ್ಲ, ಅದು ಬರೋದರಿಂದ ಅವನಿಗೆ ಲಾಭ ಎಂಬುದು ಪರಮಾತ್ಮನಿಗೆ ಇಲ್ಲ ಎಂಬುದನ್ನು ನಾವು ಈ ಪದ್ಯದಿಂದ 56ನೇ ಪದ್ಯದಿಂದ 54ನೇ ಪದ್ಯದಿಂದ ತಿಳಿಯಬಹುದು. ಶ್ವಸನ ರುದ್ರೇಂದ್ರ ಪ್ರಮುಖ ಸುಮನಸರೊಳಿದ್ದರು ಕ್ಷುತ್ಪಿಪಾಸೆಗಳು ವಶದೊಳಿಪ್ಪವು ಸಕಲ ಭೋಗಕ್ಕೆ ಸಾಧನಗಳಾಗಿ ಅಸುರ ಪ್ರೇತ ಪಿಶಾಚಿಗಳ ಬಾಧಿಸುತ್ತಲಿಪ್ಪವು ದಿನದಿ ಮಾನಿಸರೊಳಗೆ ಮೃಗಪಕ್ಷಿ ಜೀವರೊಳೆದ್ದು ಹೋಗುವವು. ಇನ್ನು ಮತ್ತು ಇದ್ದಷ್ಟು ಇನ್ನಷ್ಟು ಹೇಳ್ತಾರೆ ಪರಮಾತ್ಮನ ಬಗ್ಗೆ. ಪರಮಾತ್ಮನಿಗೆ ನಿದ್ರೆ ಹಸಿವೆ ಇದ್ಯಾವುದೂ ಇಲ್ಲ ಎಂಬುದನ್ನು ಇನ್ನಷ್ಟು ವಿಸ್ತಾರ ಮಾಡ್ತಾರೆ ಕರುಣಾ ಶಾಲಿಗಳಾದ ಜಗನ್ನಾಥದಾಸರು. ಪರಮಾತ್ಮನಿಗೆ ಹಸಿವೆಯ ಭಯ, ಶೋಕ, ಸ್ವಪ್ನ, ಸುಷುಪ್ತಿ, ಮೋಹ, ಅಪಸ್ಮಾರ, ಮಾತ್ಸರ್ಯ, ಮದ, ಪಾಪಾದಿ ದೋಷ ವರ್ಜಿತ ಅಂತ ಪರಮಾತ್ಮನನ್ನು ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡ್ತಾ ಇರುವಾಗ ಅವನ ಸ್ತೋತ್ರವನ್ನು ಮಾಡಿ ದೇವತೆಗಳು ಕೂಡ ಈ ದೋಷಗಳನ್ನು ಕಳ್ಕೊಳ್ತಾರೆ ಎಂದ ಮೇಲೆ ಪರಮಾತ್ಮನನ್ನು ದೋಷರಹಿತ ಅಂಥೇಳಿ ದೇವತೆಗಳು ದೋಷರಹಿತರಾಗ್ತಾರೆ ಎಂದ ಮೇಲೆ ಇನ್ನು ಪರಮಾತ್ಮನಿಗೆ ಎಲ್ಲಿಂದ ಈ ದೋಷಾದಿಗಳು ಬರಬೇಕು ಅಂತ ಜಗನ್ನಾಥದಾಸರು ಕೈಮುತ್ಯ ನ್ಯಾಯವನ್ನು ಇಲ್ಲಿ ಪ್ರಸಾರ ಮಾಡಿ ಹೇಳ್ತಾ ಇದ್ದಾರೆ. 55ನೇ ಪದ್ಯದಲ್ಲಿ ವಾಸುದೇವಗೆ ಸ್ವಪ್ನ ಸುಪ್ತಿ ಪಿಪಾಸೆ ಕ್ಷುದ್ಭಯ ಶೋಕ ಮೋಹಾಯಾಸ ವಿಸ್ಮೃತಿ ಮಾತ್ಸರ್ಯದ ಮದ ಪುಣ್ಯ ಪಾಪಾದಿ ದೋಷವರ್ಜಿತನೆಂದು ಬ್ರಹ್ಮ ಸದಾಶಿವಾದಿ ಸಮಸ್ತ ದಿವಿಜರು ಉಪಾಸನೆಯ ಗೈದೆಲ್ಲ ಕಾಲದಿ ಮುಕ್ತರಾಗಿಹರು. ಪರಮಾತ್ಮನಿಗಿದೇನೂ ಇಲ್ಲ ಅಂತ ಚಿಂತನೆ ಮಾಡಿದರೆ ಪರಮಾತ್ಮ ನಮ್ಮನ್ನು ಮುಕ್ತರನ್ನಾಗಿ ಮಾಡುವಾಗ ಪರಮಾತ್ಮನಿಗದಿದ್ದರೆ ಹೇಗೆ ನಮ್ಮನ್ನು ಮುಕ್ತಿಯನ್ನು ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ದೇವರನ್ನು ಅವನ ಗುಣವನ್ನು ಕೂಡ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಪದಚ್ಛೇದ ವಾಸುದೇವಗೆ ಸ್ವಪ್ನ ಸುಪ್ತಿ ಪಿಪಾಸೆ ಕ್ಷುತ್ ಭಯ ಶೋಕ ಮೋಹ ಆಯಾಸ ವಿಸ್ಮೃತಿ ಮಾತ್ಸರ್ಯ ಮದ ಪುಣ್ಯ ಪಾಪಾದಿ
ದೋಷವರ್ಜಿತ ಎಂದು ಬ್ರಹ್ಮ ಸದಾಶಿವಾದಿ ಸಮಸ್ತ ದಿವಿಜರು ಉಪಾಸನೆಯ ಗೈದು ಎಲ್ಲ ಕಾಲದಿ ಮುಕ್ತರಾಗಿಹರು. ದೇವರಿಗೆ ಸ್ವಪ್ನ ಇಲ್ಲ. ನಮಗೆ ಸ್ವಪ್ನ ಬೀಳುತ್ತಲ್ಲ, ಪರಮಾತ್ಮನಿಗೆ ಸ್ವಪ್ನ ಇಲ್ಲ. ವಾಸುದೇವನಿಗೆ ನಿದ್ರೆ ಇಲ್ಲ, ಪರಮಾತ್ಮನಿಗೆ ಬಾಯಾರಿಕೆ ಇಲ್ಲ, ಹಸಿವಿಲ್ಲ, ಭಯ ಇಲ್ಲ, ಶೋಕ ಇಲ್ಲ, ಮೋಹ ಇಲ್ಲ, ಶ್ರಮ ಇಲ್ಲ. ಪರಮಾತ್ಮನಿಗೆ ಮರವಿಲ್ಲ, ಅಜ್ಞಾನ ಇಲ್ಲ, ಮಾತ್ಸರ್ಯ, ಮದ, ಪುಣ್ಯಪಾಪಾದಿ ದೋಷರಹಿತ ಅಂತ ವಾಸುದೇವನನ್ನ ಬ್ರಹ್ಮ, ರುದ್ರ, ಇಂದ್ರಾದಿ ಸಮಸ್ತ ದೇವತೆಗಳು ಉಪಾಸನೆಯನ್ನು ಗೈದು ಎಲ್ಲ ಕಾಲದಲ್ಲಿ ಉಪಾಸನೆಯನ್ನು ಮಾಡಿ ಮುಕ್ತರಾಗಿದ್ದಾರೆ. ಆದ್ದರಿಂದ ಸ್ವಾಮಿನ್ ನಿರ್ದೋಷಂ ಅದ್ದೋಷಂ ವಿರೇಚಯ ನಮೋಸ್ತುತೆ ಅಂತ ಪೂಜೆಯಲ್ಲಿ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ. ವಿಜಯದಾಸರಂತಾರೆ, ನೀನು ನಿರ್ದೋಷಿ ಎಂದು ನಾ ನಿರ್ದೋಷನಾಗುವೆ. ಸ್ವಾಮಿ, ನೀನು ನಿರ್ದೋಷಿ ಅಂತ ನೀನು ಉಪಾಸನೆ ಮಾಡಿದರೆ ನಾನು ನಿರ್ದೋಷನಾಗ್ತೀನಿ. ಪರಮಾತ್ಮನಿಗೆ ಸ್ವಪ್ನ ಇಲ್ಲ ಅಂದರೆ ನಾವು ಸ್ವಪ್ನವನ್ನು ಗೆಲ್ಲಬಹುದು, ನಿದ್ರೆಯನ್ನು ಗೆಲ್ಲಬಹುದು, ಸುಪ್ತಿಯನ್ನು ಗೆಲ್ಲಬಹುದು, ನಿದ್ರೆಯನ್ನು, ಪಿಪಾಸೆ ಹಸಿವೆಯನ್ನು ಗೆಲ್ಲಬಹುದು. ದೇವರನ್ನು ಹೇಗೆ ಉಪಾಸನೆ ಮಾಡಿದ್ರೆ ಹಾಗೆ ಅನುಗ್ರಹ ಮಾಡ್ತಾನೆ. ಪರೀಕ್ಷಿತ್ ರಾಜ ಅಂತಾನೆ, ಸ್ವಾಮಿ ಇಷ್ಟು ದಿವಸ ಕೂತು ಭಾಗವತವನ್ನು ಕೇಳ್ತಾ ಇದ್ದೀನಿ, ನನಗೆ ಯಾವುದೇ ವಿಧವಾಗಿರತಕ್ಕಂಥ ಪಿಬಂತಂ ತ್ವನ್ಮುಖಾಂಭೋಜಚ್ಯುತಂ ಹರಿಕಥಾಮೃತಂ ಅಂತಾನೆ. ನಿಮ್ಮ ಬಾಯಿಂದ ನಾ ಹರಿಕಥಾಮೃತವನ್ನು ಕೇಳ್ತಾ ಇದ್ದೀನಿ, ಯಾವುದೇ ಬಾಧೆ ಆಗಿಲ್ಲ ಅಂತಾನೆ. ಕ್ಲೇಶ ಶೋಕಾದಿ ಶೂನ್ಯಸ್ಯ, ಇರಲಿ ಪರವಾಗಿಲ್ಲ, ಪರಮಾತ್ಮನಿಗೆ ದುಃಖಾದಿಗಳು, ಸ್ವಪ್ನ, ಸುಷುಪ್ತಿ ಇವೆಲ್ಲ ಇದೆ ಅಂತಂದ್ರೆ ಏನಾಗತ್ತೆ ಅಂದರೆ, ಗರುಡ ಪುರಾಣ ಹೇಳುತ್ತೆ ಬ್ರಹ್ಮಕಾಂಡದಲ್ಲಿ, ಕ್ಲೇಶ ಶೋಕಾದಿ ಶೂನ್ಯಸ್ಯ ಹರೇ ಕ್ಲೇಶಾದಿ ಚಿಂತನಂ ತೇ ಸರ್ವೇ ಅಸುರಾಜ್ಞೇಯ ನಾತ್ರ ಕಾರ್ಯ ವಿಚಾರಣ ಅಂತ ಬ್ರಹ್ಮಕಾಂಡ ಗರುಡ ಪುರಾಣದಲ್ಲಿ ಹೇಳ್ತಾ ಇದೆ. ಕ್ಲೇಶ ಶೋಕಾದಿ ಶೂನ್ಯಸ್ಯ, ಕ್ಲೇಶ, ಶೋಕ ಇವೇ ಮೊದಲಾದ ಅನೇಕ ದೋಷಗಳಿಂದ ದೂರನಾದ ಪರಮಾತ್ಮನಿಗೆ ಕ್ಲೇಶಾದಿಗಳ ಚಿಂತನೆ ಮಾಡುವುದು. ಅವರೆಲ್ಲರೂ ಕೂಡ ಅಸುರರು ಎಂಬುದಾಗಿ ಹೇಳಬೇಕು ಅಂತ ಗರುಡ ಪುರಾಣ ಹೇಳುತ್ತಿದ್ದಾನೆ. ಜಗನ್ನಾಥದಾಸರು ದೈತ್ಯ ತಾರತಮ್ಯ ಸಂಧಿಯಲ್ಲಿ ಅಸುರರು ಯಾರು ಅನ್ನುವುದನ್ನು ಹೇಳುವಾಗ ಚೆನ್ನಾಗಿ ಸ್ಪಷ್ಟ ಮಾಡಿದ್ದಾರೆ. ಕ್ಲೇಶ ಭಯ ಶೋಕಾದಿ ಶೂನ್ಯಗೆ, ಮತ್ತೆ ಮಕ್ಕಳಾಗಲಿಲ್ಲವೆಂದು ರುದ್ರದೇವರನ್ನು ಉಪಾಸನೆ ಮಾಡಿದ ಅಂತ ಹೀಗೆಲ್ಲ ಭಗವಂತನ ಚಿಂತನೆ ಮಾಡುವವರೆಲ್ಲರೂ ಕೂಡ ದೈತ್ಯರು ಅಂತ ಹೇಳಿದ್ದಾರೆ. ಇಷ್ಟು ಹೇಳಿ ಜಗನ್ನಾಥದಾಸರು ಈಗ ಕಲ್ಪ ಸಾಧನ, ಕಲ್ಪ ಅಂದರೆ ಏನು, ಆ ಕಲ್ಪದಲ್ಲಿ ಎಷ್ಟು ದಿವಸಗಳಾಗ್ತಾವೆ, ಎಷ್ಟು ವರ್ಷಗಳಾಗ್ತಾವೆ, ಎಷ್ಟು ಮನುಗಳು ಬರ್ತಾರೆ, ಇದನ್ನೆಲ್ಲವನ್ನು ಕೂಡ ನಿರೂಪಣೆ ಮಾಡ್ತಾ ಇದ್ದಾರೆ ಆ 56ನೇ ಪದ್ಯದಿಂದ. ಪರಮ ಸೂಕ್ಷ್ಮ ಕ್ಷಣವೈದು ತ್ರುಟಿ ಕರೆಸುವುದು 50 ತ್ರುಟಿ ಲವ, 2 ಲವವು ನಿಮೇಷಗಳೆಂಟು ಮಾತ್ರ, ಯುಗ ಗುರುದಶ ಪ್ರಾಣ 6 ಪಣ 12 ಬಾಣವು, ಗಳಿಗೆ 30 ಇರುಳು ಹಗಲರವತ್ತು ಗಳಿಗೆಗಳಹೋ ರಾತ್ರಿಗಳು. ಕಾಲಪ್ರವರ್ತಕ, ಕಾಲನಿವರ್ತಕ, ಕಾಲೋತ್ಪಾದಕ, ಕಾಲಮೂರ್ತಿ ತವ ದಾಸೋಹಂ ಅಂತ ಜಗನ್ನಾಥದಾಸರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಅದನ್ನು ದೇವರಿಗೆ ಇದನ್ನು ವಿಜಯದಾಸರಂತಾರೆ, ಕಾಲ ವಿವರ ತಿಳಿದು ವಿಜಯ ವಿಠ್ಠಲರೇಯನ ಕಾಲಿಗೆರಗಿ ಬದುಕು ಜ್ಞಾನ ಭಕುತಿಯಿಂದ. ಆದ್ದರಿಂದ ಕಾಲದ ವಿವರವನ್ನು ತಿಳ್ಕೊಂಡ್ರೆ ಸಂಧ್ಯಾವಂದನೆ ಮಾಡುವಾಗ ನಾವೆಲ್ಲ ಕಾಲದ ವಿವರ ಹೇಳ್ತೀವಿ. ಸಂವತ್ಸರ, ಮಾಸ, ಪಕ್ಷ, ತಿಥಿ, ವಾರ. ತಿಥೇಶ್ಚ ಶ್ರೇಮಾಪ್ನೋತಿ, ತಿಥಿಯನ್ನು ಹೇಳೋದ್ರಿಂದ ಸಂಪತ್ತು ಬರುತ್ತೆ. ವಾರಾದ ಆಯುಷ್ಯವರ್ಧನಂ, ವಾರವನ್ನು ಹೇಳೋದ್ರಿಂದ ಆಯುಷ್ಯವರ್ಧನವಾಗತ್ತೆ. ಆಮೇಲೆ ತಿಥೇಶ್ಚ ಶ್ರೇಮಾಪ್ನೋತಿ, ವಾರಾದ ಆಯುಷ್ಯವರ್ಧನಂ, ನಕ್ಷತ್ರಾತ್ ಧನಮಾಪ್ನೋತಿ, ನಕ್ಷತ್ರ ಹೇಳೋದ್ರಿಂದ ಪ್ರತಿನಿತ್ಯ ಧನ ಬರುತ್ತೆ, ಸಂಪತ್ತು ಬರುತ್ತೆ. ನಕ್ಷತ್ರಾತ್ ಧನಮಾಪ್ನೋತಿ. ಹೀಗೆ ಯೋಗಾದ್ ರೋಗಹರ, ಯೋಗಾದಿಗಳನ್ನು ಹೇಳೋದ್ರಿಂದ ರೋಗಾದಿಗಳು ಪರಿಹಾರವಾಗುತ್ತವೆ. ಆದ್ದರಿಂದ ಆ ಭಗವಂತನ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮನ ಬಗ್ಗೆ ಕಾಲಗಣನೆ ಕ್ಷಣದಿಂದ ದಿನದವರೆಗೆ ಜಗನ್ನಾಥದಾಸರು ಮಾಡ್ತಾ ಇದ್ದಾರೆ ಈ ಪದ್ಯದಲ್ಲಿ. ಪರಮ ಸೂಕ್ಷ್ಮ ಕ್ಷಣವೈದು ತ್ರುಟಿ ಕರೆಸುವುದು 50 ತ್ರುಟಿ ಲವ, 2 ಲವವು ನಿಮೇಷ. ಪರಮ ಸೂಕ್ಷ್ಮ ಕಾಲ ಅಂತಿದೆ. ಈ ಪರಮ ಸೂಕ್ಷ್ಮ ಕಾಲ ಅನ್ನೋದು ಎಷ್ಟು ಅಂತ ಹೇಳಲಿಕ್ಕಾಗಲ್ಲ, ಅಲ್ಲಿಂದ ಲೆಕ್ಕ. ಪರಮ ಸೂಕ್ಷ್ಮ ಕಾಲಕ್ಕೆ ಕ್ಷಣ ಅಂತ ಅನಿಸುತ್ತೆ.
ಅದನ್ನು ಸೂಕ್ಷ್ಮ ಕಾಲವನ್ನು ಕ್ಷಣ ಅಂತಾರೆ. 5 ಕ್ಷಣ ಒಂದು ತ್ರುಟಿ ಆಗತ್ತೆ, 50 ತ್ರುಟಿ ಒಂದು ಲವ, 2 ಲವ ಆದರೆ 1 ನಿಮಿಷ, 8 ನಿಮಿಷ ಆದರೆ 1 ಮಾತ್ರ, 2 ಮಾತ್ರವಾದರೆ 1 ಗುರು, 10 ಗುರುವಾದರೆ 1 ಪ್ರಾಣ, 6 ಪ್ರಾಣವಾದರೆ 1 ಫಳ, 60 ಫಳ ಆದರೆ 1 ಘಳಿಗೆ, 30 ಘಳಿಗೆ ಆದರೆ 1 ರಾತ್ರಿ, ಅದು 30 ಆದರೆ 1 ಹಗಲು, 60 ಘಳಿಗೆಗೆ 1 ಹಗಲು ರಾತ್ರಿ 1 ದಿನ. ಹೀಗೆ ಇಷ್ಟು ದಿವಸ ಆಗಬೇಕಾದ್ರೆ ಇಷ್ಟುಂಟು. ನೀವು ಪಂಚಾಂಗವನ್ನು ಓದಿರಿ, ಕನ್ನಡದ ಪಂಚಾಂಗದಲ್ಲಿ, ಸಂಸ್ಕೃತದಲ್ಲಿ, ಮರಾಠಿಯಲ್ಲಿ ಎಲ್ಲ ಪಂಚಾಂಗದಲ್ಲಿ ಘಳಿಗೆ ಫಳ ಘ ಪ ಅಂತ ಹಾಕಿರ್ತಾರೆ. ಘ ಅಂದರೆ ಘಳಿಗೆ, ಪ ಅಂದರೆ ಫಳ. ಇದನ್ನು ತಿಳಿದು ಭಗವಂತನ ಚಿಂತನೆಯನ್ನು ಮಾಡಬೇಕು. ಇಲ್ಲಿ 12 ಬಾಣ ಅಂತ ಹೇಳಿದ್ದಾರೆ ನೋಡ್ರಿ. ಬಾಣ ಅಂದರೆ 5 ಅಂತ ಅರ್ಥ. 12 5 60 ಪಂಚಬಾಣ, 12 5 60 ಅದಾಗತ್ತಾದ್ರಿಂದ ಹೀಗೆ 12 ಬಾಣ ಎಂಬ, ಯಾಕೆಂದರೆ ಅದು ಕಾಮನಿಗೆ ಪಂಚಬಾಣ ಇದೆ. ಆದ್ದರಿಂದ 12 ಬಾಣಗಳು ಅಂದರೆ 5ಗಳು, 12 5 60 ಅಂತಾಗತ್ತೆ. ಹೀಗೆ ಒಂದು ಸೂಕ್ಷ್ಮ ಕಾಲಕ್ಕೆ ಕ್ಷಣ ಅಂತಾರೆ. 5 ಕ್ಷಣಕ್ಕೆ 1 ತ್ರುಟಿ. ತ್ರುಟಿಯುಗಾಯತೆ ತ್ವಾಮಪಶ್ಯತಾಂ ಅಂತ ಗೀತ ನಮ್ಮ ಗೋಪಿಗೀತಾದಲ್ಲಿ ಇದನ್ನು ಹೇಳಿದ್ದಾರೆ. ಒಂದೊಂದು ತ್ರುಟಿಯೂ ಕೂಡ 5 ಕ್ಷಣ, ಒಂದು ತ್ರುಟಿಯೂ ನಮಗೆ ಯುಗದಂತೆ ಆಗ್ತಾ ಇದೆ ಅಂತ ದಾಸರು ಅಂತಾರೆ. ಕ್ಷಣವೊಂದು ಯುಗವಾಗಿ ದಾಸರು ಅಂತಾರೆ. ಒಂದೊಂದು ಕ್ಷಣವೂ ಸಹಿತ ಯುಗದಂತೆ ಆಗಿದೆ ಅಂತ. 5 ಕ್ಷಣ ಒಂದು ದುಃಖದಲ್ಲಿ ಹಂಗಾಗತ್ತೆ. 5 ಕ್ಷಣ 1 ತ್ರುಟಿ, 50 ತ್ರುಟಿ 1 ಲವ, 2 ಲವಕ್ಕೆ 1 ನಿಮಿಷ, 8 ನಿಮಿಷಕ್ಕೆ 1 ಮಾತ್ರ, 2 ಮಾತ್ರಗಳಾದರೆ 1 ಗುರು, 10 ಗುರುವಾದರೆ 1 ಪ್ರಾಣ, 6 ಪ್ರಾಣವಾದರೆ 1 ಫಳ, 60 ಫಳವಾದರೆ 1 ಘಳಿಗೆ, 30 ಘಳಿಗೆಗೆ 1 ರಾತ್ರಿ, 30 ಘಳಿಗೆ 1 ಹಗಲು. ಹೀಗೆ 60 ಘಳಿಗೆಗಳಾದರೆ 1 ಹಗಲು ರಾತ್ರಿ ಆಗತ್ತೆ. ಇದನ್ನು ತಿಳಿದು ಉಪಾಸನೆಯನ್ನು ಮಾಡಬೇಕು. ಈ ಕಾಲದ ಗಣನೆಯನ್ನು ಈಗೇನು ಮಾಡ್ತಾ ಇದ್ದಾರೆ, ಯುಗದ ಪರ್ಯಂತರವಾಗಿ ತೊಗೊಂಡು ಹೋಗ್ತಾ ಇದ್ದಾರೆ. ಒಂದು ಯುಗ ಆಗಬೇಕಾದ್ರೆ ಎಷ್ಟು ದಿವಸ ಆಗತ್ತೆ, ಒಂದೊಂದು ಯುಗಗಳ ಕಾಲಮಾನ ಎಷ್ಟೆಷ್ಟಾಗತ್ತೆ ಎಂಬುದನ್ನು ಜಗನ್ನಾಥದಾಸರು ಈಗ ನಿರೂಪಣೆ ಮಾಡ್ತಾ ಇದ್ದಾರೆ. ಅದನ್ನು ಕೇಳೋಣ. ಈ ದಿವಾರಾತ್ರಿಗಳೆರಡು 15 ಪಕ್ಷ, ಪಕ್ಷಗಳೆರಡು ಮಾಸಗಳಾದಪವು, ಮಾಸದ್ವಯಕ್ಕೆ ಋತುತ್ರಯಗಳಯನ, 5 ಅಯನದ್ವಯ ಅಬ್ಧ, ಕೃತಾದಿಯುಗಗಳು ದೇವಮಾನದಿ 12 ಸಹಸ್ರ ವರುಷಗಳ ಹವದು, ಅದನ್ನು ಪೇಳುವೆನು. ಅದನ್ನು ಹೇಳ್ತೀನಿ ಅಂತ ಇದ್ದಾರೆ. ಈ ದಿವಾರಾತ್ರಿಗಳು 2 15 ಪಕ್ಷ, ಗಳೆರಡು ಪಕ್ಷಗಳು 2 ಮಾಸಗಳು ಆದಪವು, ಮಾಸದ್ವಯವೇ ಋತುತ್ರಯಗಳು ಅಯನ, 5 ಅಯನದ್ವಯ ಅಬ್ಧ, ಕೃತಾದಿಯುಗಗಳು ದೇವಮಾನದಿ 12 ಸಹಸ್ರ ವರುಷಗಳ ಅಹವದನು ಪೇಳುವೆನು. ಅದು ಎಷ್ಟಾಗತ್ತೆ, ದೇವಮಾನದಿಂದ ಎಷ್ಟು ವರ್ಷ, ಮನುಷ್ಯಮಾನ ಆದರೆ ಎಷ್ಟು ವರ್ಷ ಎಂಬುದನ್ನು ಹೇಳ್ತಾರೆ. ದೇವಮಾನದಲ್ಲಿ ಹಗಲು ರಾತ್ರಿಗಳೆರಡೂ ಕೂಡ, ನಮ್ಮ ಮನುಷ್ಯಮಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಮೊದಲು ಮನುಷ್ಯಮಾನ ತಿಳ್ಕೊಳ್ಳೋಣ, ಆಮೇಲೆ ದೇವಮಾನಕ್ಕೆ ಹೋಗೋಣ. ಹಗಲು ರಾತ್ರಿಗಳೆರಡು 15 ಆದರೆ, ಈ ದಿವಾರಾತ್ರಿಗಳೆರಡು 15 ಆದರೆ 1 ಪಕ್ಷ 15 ದಿವಸ ಅಂತ ಅನಿಸಿಕೊಳ್ಳುತ್ತೆ. ಅದಕ್ಕೆ 15 ದಿವಸ ಶುಕ್ಲ ಪಕ್ಷ, 15 ದಿವಸ ಕೃಷ್ಣ ಪಕ್ಷ. 2 ಪಕ್ಷಗಳು ಸೇರಿದರೆ 1 ಮಾಸ, 2 ಮಾಸಗಳು ಸೇರಿದರೆ 1 ಋತು. ಯಾವ್ಯಾವುದು? ಶರದ್ ಋತು, ಅದಾದ ಮೇಲೆ ಗ್ರೀಷ್ಮ ಋತು, ವಸಂತ ಋತು, ಹೀಗೆಲ್ಲ ಶಿಶಿರ ಋತುಗಳು, ಹೇಮಂತ ಋತು, ಹೀಗೆಲ್ಲ ಒಟ್ಟು 6 ಋತುಗಳು. 6 ಋತುಗಳಂದರೆ 12 ತಿಂಗಳಾದರೆ, ಆ 2 ತಿಂಗಳು ಒಂದೊಂದಕ್ಕಾದರೆ 6 ಋತುಗಳಾಗ್ತವೆ. 2 ಮಾಸಗಳು ಸೇರಿದರೆ 1 ಋತು, 3 ಋತುಗಳು ಸೇರಿದರೆ 1 ಅಯನ, 3 ಋತುಗಳು ಸೇರಿದರೆ 1 ಅಯನ, 2 ಅಯನಗಳು ಸೇರಿದರೆ, ಅಯನ ಅಂದರೆ ಉತ್ತರಾಯಣ ದಕ್ಷಿಣಾಯನ, 3 ಋತುಗಳು ಒಂದು ಸೇರಿದರೆ 1 ಅಯನ ಆಗುತ್ತೆ. 3 ಋತುಗಳಾದರೆ 1 ಅಯನ, 2 ಅಯನಗಳು ಸೇರಿದರೆ, ಉತ್ತರಾಯಣ ದಕ್ಷಿಣಾಯನ ಸೇರಿದರೆ 2 ಅಯನಗಳು ಸೇರಿದರೆ 1 ವರ್ಷ ಆಗತ್ತೆ. ಕೃತಯುಗ ಮೊದಲಾದ 4 ಯುಗಗಳು ದೇವಮಾನದಿಂದ ಒಟ್ಟು 12,000 ವರ್ಷಗಳಾಗತ್ತೆ. ಇದನ್ನು ದೇವಮಾನದಲ್ಲಿ, ಮನುಷ್ಯಮಾನದ 1 ಉತ್ತರಾಯಣ ಕಾಲ, 1 ಹಗಲು. ದೇವಮಾನದಲ್ಲಿ ದೇವತೆಗಳಿಗೆ ಉತ್ತರಾಯಣ ಹಗಲಾಗತ್ತೆ, 1 ದಕ್ಷಿಣಾಯನ ಕಾಲ ದೇವತೆಗಳಿಗೆ ರಾತ್ರಿ ಆಗತ್ತೆ. ಆದ್ದರಿಂದ ಮನುಷ್ಯಮಾನದ
360 ವರ್ಷಗಳು ದೇವಮಾನದಲ್ಲಿ ಒಂದು ವರ್ಷ ಆಗತ್ತೆ. 360 ವರ್ಷಗಳು ದೇವಮಾನದಲ್ಲಿ ಒಂದು ವರ್ಷ ಆಗತ್ತೆ. ಹೀಗಾಗಿ 4 ಯುಗಗಳಿಂದ ಆಗುವ ಒಂದು ಮಹಾಯುಗ ದೇವಮಾನದಲ್ಲಿ 12,000 ವರ್ಷವಿರುವುದರಿಂದ ಮನುಷ್ಯಮಾನದಲ್ಲಿ ಅದು 43,20,000 ವರ್ಷಗಳಾಗತ್ತೆ. ಒಂದು ಬಾರಿ 4 ಯುಗಗಳು ತಿರುಗಿದರೆ ಇಷ್ಟಾಗತ್ತೆ. ಕೃತಯುಗ 17,28,000 ಮನುಷ್ಯಮಾನದಲ್ಲಿ ವರ್ಷಗಳು. ಒಂದು ಕೃತಯುಗದಲ್ಲಿ 17,28,000 ವರ್ಷಗಳಾದರೆ ಅದು ಕೃತಯುಗ ಮುಗಿಯುತ್ತೆ ಮನುಷ್ಯಮಾನದಲ್ಲಿ. ತ್ರೇತಾಯುಗ 12,96,000 ವರ್ಷಗಳಾದರೆ ಮನುಷ್ಯಮಾನದಲ್ಲಿ ಅದು ತ್ರೇತಾಯುಗದ ಕಾಲ. ದ್ವಾಪರ ಯುಗದಲ್ಲಿ 8,06,400 ಆದರೆ ಅದು ಮನುಷ್ಯಮಾನದಲ್ಲಿ ದ್ವಾಪರ ಯುಗ ಮುಗಿಯುತ್ತೆ. ಕಲಿಯುಗ ಬಂದು 4,03,200 ಅಷ್ಟೇ. 4,32,200 ವರ್ಷಗಳಾದರೆ ಎಲ್ಲವನ್ನು ಸೇರಿಸಿದರೆ 43,200 43,20,000 ವರ್ಷ ಆಗತ್ತೆ. ಇದಿಷ್ಟೇ ಬ್ರಹ್ಮದೇವರ ಆಯುಷ್ಯ ಎಂಬುದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. 58ನೇ ಪದ್ಯದಲ್ಲಿ 4,800 ಕೃತಯುಗಕ್ಕೆ 3,000 ಸಲೆ 600 ತ್ರೇತೆಗೆ ದ್ವಾಪರಕ್ಕೆ 2,400 ದಿತಿಜಪತಿ ಕಲಿಯುಗಕ್ಕೆ 1,000 ಶತಗಳ ದ್ವಯ ಕೂಡಿ ಈ ದೇವತೆಗಳಿಗೆ 12,000 ವರುಷಗಳು. ನಮ್ಮ ಈ ಮಾನದ ಲೆಕ್ಕ ಏನಿದೆಯಲ್ಲ ಅದನ್ನು ಹೇಳ್ತಾರೆ. 17,000 ಅದೇನಾಗತ್ತೆ ಅಂದರೆ 4,800 ದೇವಮಾನದ ವರ್ಷಗಳು ಕೃತಯುಗಕ್ಕಾಗತ್ತೆ. ನಮಗೆ ನೋಡೋದಲ್ಲ, ಮನುಷ್ಯಮಾನಕ್ಕೆ 17,28,000 ಮನುಷ್ಯಮಾನದಲ್ಲಿ ಲೆಕ್ಕ ಆದರೆ ದೇವಮಾನದಲ್ಲಿ 4,800 ಆಗತ್ತೆ ಅವರಿಗೆ. ಇದು ಕೃತಯುಗ ದೇವತೆಗಳಿಗೆ 4,800. ಈಗೆಲ್ಲ ನೀವು ಕೇಳಿದ್ದೀರಿ, ಈ ಸ್ಪೇಸಲ್ಲಿ ಹೋಗ್ತಕ್ಕಂಥವರಿಗೆ ಅಲ್ಲಿ ಆಯುಷ್ಯ ಗಣನ, ಸೂರ್ಯ ಹೇಗಿರ್ತಾನೆ ಯಾವಾಗಲೂ, ಚಂದ್ರ ಯಾವಾಗ ಬರ್ತಾನೆ ಎಂಬುದೆಲ್ಲ ಕೇಳ್ತಾ ಇರ್ತೀರಿ. ನೀವು ನೋಡಬೇಕು ಅದನ್ನು. ಅದಾದ ಮೇಲೆ ದ್ವಾಪರ ಯುಗ ಏನಾಗುತ್ತೆ, ತ್ರೇತಾಯುಗ 3,600 ಆಗತ್ತೆ ದೇವಮಾನದಲ್ಲಿ, ಮತ್ತು 2,400 ಆಗತ್ತೆ ತ್ರೇತಾಯುಗ. ದ್ವಾಪರ ಯುಗ 1,200 ಆಗತ್ತೆ ಕಲಿಯುಗ. ಇದಿಷ್ಟು ದೇವಮಾನದಲ್ಲಿ ಸೇರಿಸಿದರೆ 12,000 ವರ್ಷ ದೇವಮಾನ ಆಗತ್ತೆ. ನಮ್ಮ ಲೆಕ್ಕದಲ್ಲಿ 4,32,000 ವರ್ಷಗಳಾಗತ್ತೆ. 320 ವರ್ಷ 20,000 ವರ್ಷಗಳಾಗತ್ತೆ. ಇದು ಒಟ್ಟು ಮನುಷ್ಯಮಾನದಲ್ಲಿ 43,20,000 ವರ್ಷಗಳಾಗತ್ತೆ. ಇದು ನಮ್ಮ ಮಾನದಲ್ಲಿ. ದೇವತಾ ಮಾನದಲ್ಲಿ ಇದೇ ಲೆಕ್ಕ ಹಾಕಿದರೆ 12,000 ವರ್ಷಗಳಾಗತ್ತೆ. ನಿಧಾನಕ್ಕೆ ಕೇಳಬೇಕು, ಅಲ್ಲೇ ಅರ್ಥ ಮಾಡ್ಕೊಂಡು ಬರ್ಕೋಬೇಕು. ದಿತಿಜಪತಿ ಕಲಿಯುಗಕ್ಕೆ 1,000 4,800 ದೇವಮಾನ ವರ್ಷಗಳು ಕೃತಯುಗಕ್ಕಾಗತ್ತೆ. 3,600 ವರ್ಷ ತ್ರೇತಾಯುಗಕ್ಕಾಗತ್ತೆ. 2,400 ವರ್ಷ ದ್ವಾಪರಯುಗಕ್ಕೆ ದೇವಮಾನದಲ್ಲಾಗತ್ತೆ. 1,200 ವರ್ಷ ದಿತಿಜಪತಿ ಕಲಿಯುಗಕ್ಕೆ, ದೈತ್ಯಪತಿಯಾದ ಕಲಿಯುಗಕ್ಕೆ ಎಲ್ಲ ಕೂಡಿ ದೇವತೆಗಳ 12,000 ವರ್ಷಗಳು ಒಂದು ಮಹಾಯುಗಕ್ಕಾಗತ್ತೆ. ಒಂದು ಮಹಾಯುಗ ಹೀಗೆ ಸರಿದರೆ ಇಷ್ಟಾಗತಕ್ಕಂಥದ್ದಾಗತ್ತೆ. ಆದ್ದರಿಂದ ಈ ಲಕ್ಷ್ಯವನ್ನು ಹೇಳಿ ಮತ್ತೆ ನಾನು ಮೊದಲೇ ಹೇಳಿಬಿಟ್ಟೆ, 59ನೇ ಪದ್ಯದ ವಿಚಾರವನ್ನು ನಾನು ಹೇಳಿಬಿಟ್ಟೆ. ಯಾಕೆಂದರೆ ಮನುಷ್ಯಮಾನ ದೇವಮಾನ ಗೊತ್ತಾಗ್ಲಿಂತ ಜಗನ್ನಾಥದಾಸರು ಕೃತಾದಿ ಯುಗಗಳು ಮನುಷ್ಯಮಾನದಲ್ಲಿ ಎಷ್ಟಾಗತ್ತೆ ಎಂಬುದನ್ನು ತಾವು ಪುನಃ ಹೇಳ್ತಾ ಇದ್ದಾರೆ 59ನೇ ಪದ್ಯದಲ್ಲಿ. ಸ್ಪೀಡ್ ಆಯಿತು ಅಂತ ತಿಳ್ಕೊಬೇಡದು, ಇಷ್ಟೇ ಹೇಳಬೇಕು, ಇನ್ನೇನು ಹೇಳಲಿಕ್ಕಿಲ್ಲ. ಇದು ಮ್ಯಾಥಮೆಟಿಕ್ಸು. ಆದ್ದರಿಂದ ಪ್ರಥಮ ಯುಗ ಕೇಳಧಿಕವರೆ 20 ಸುಲಕ್ಷಾಷ್ಟೋತ್ತರ 120,000 ಮನುಷ್ಯಮಾನಾಬ್ಧಗಳು ಷಣ್ಣವತಿ ಮಿತ 1,00,000 ದ್ವಿತೀಯ ತೃತೀಯಕ್ಕೆ 8,64,000 ಕಲಿಗಿದರರ್ಧ ಚಿಂತಿಪುದು. ಪ್ರಥಮ ಯುಗ ಅಂತಂದರೆ ಕೃತಯುಗಕ್ಕೆ ಮನುಷ್ಯಮಾನದಲ್ಲಿ 17,28,000 ವರ್ಷಗಳು ಹೇಳಾಯಿತು. ನಾನು ಅದನ್ನು ಮೊದಲೇ ಹೇಳಿದೆ, ಪದ್ಯ ಓದಿರ್ತೀವಿ, ಆದ್ದರಿಂದ ಅದನ್ನು ಮೊದಲೇ ಹೇಳಿದೆ ನಿಮಗೆ. ದ್ವಿತೀಯವಾದ ತ್ರೇತಾಯುಗಕ್ಕೆ 12,96,000 ವರ್ಷ. ಮೂರನೇದಾದ ದ್ವಾಪರ ಯುಗಕ್ಕೆ 8,60,000 ವರ್ಷ ಆಗತ್ತೆ. 8,64,000 ವರ್ಷಗಳಾಗತ್ತೆ ದ್ವಾಪರ ಯುಗಕ್ಕೆ. ಕಲಿಯುಗಕ್ಕೆ ಇದರ ಅರ್ಧ 4,32,000 ವರ್ಷಗಳಾಗತ್ತೆ.
ಇಷ್ಟನ್ನು ಹೇಳಿ ಇಲ್ಲಿಗೆ ದೇವಮಾನ ಬಂತು. ಈ ದೇವಮಾನವನ್ನು ಹೇಳಿದ ಮೇಲೆ ಬ್ರಹ್ಮದೇವರ ಕಲ್ಪ ಸಾಧನೆಯನ್ನು ಹೇಳಿದ್ರಲ್ವಾ, ನಮಗೆ ಮೊದಲು ಹೇಳಿದ್ದೆ ಬ್ರಹ್ಮದೇವರ ಸಾಧನೆಯನ್ನು ಹೇಳ್ಕೊಂಬಂದರು. ಆ ಬ್ರಹ್ಮದೇವರಿಗೆ ಈ ಲೆಕ್ಕ ಎಲ್ಲಿಗೆ ಹೋಗುತ್ತೆ ಅಂತಂದರೆ ಆಶ್ಚರ್ಯವಾಗತ್ತೆ ನಿಮಗೆ. 3,40,00,000 ಲಕ್ಷದಲಾರು 3,2,10,000 2 ಯುಗ ವರುಷ ಸಂಖ್ಯೆಯ ಗೈಯಲೆನಿತಿಹುದು ಸೂರಿ ಬೆಚ್ಚಿಸೆ 1,432 ಕೋಟಿ ಸರೋರು ಹಾಸನಗಿದು ದಿವಸವೆಂಬರು ವಿಪಶ್ಚಿತರು. 60ನೇ ಪದ್ಯ. 3,40,00,000 ಲಕ್ಷದಲ್ಲಿ 6,32,10,000 2 ಯುಗ ವರುಷ ಸಂಖ್ಯೆಯ ಗೈಯಲೆನಿತಿಹುದು. 4 ಯುಗಗಳು ಸೇರಿದರೆ ಮನುಷ್ಯಮಾನದಂತೆ ಒಟ್ಟು 43,20,000 ವರ್ಷಗಳಾಗತ್ತೆ. ಈ 4 ಯುಗಗಳು ಸೇರಿ 1000 ಇಂಟು 1000 ಹಾಕಿದರೆ 1,000 ಸಲ ಸುತ್ತಿದರೆ ಬ್ರಹ್ಮನಿಗೆ ಒಂದು ಹಗಲಾಗತ್ತೆ. ಅಂದರೆ ಮನುಷ್ಯಮಾನದಲ್ಲಿ 432 ಕೋಟಿ ವರ್ಷಗಳು, ಆದರೆ ಬ್ರಹ್ಮದೇವರಿಗೆ ಒಂದು ಹಗಲು. 432 ಕೋಟಿ ವರ್ಷಗಳು ಆದರೆ ಒಂದು ರಾತ್ರಿ. ಒಟ್ಟಿನಲ್ಲಿ 8,64 ಕೋಟಿ ವರ್ಷಗಳಾದರೆ 864 ಕೋಟಿ ವರ್ಷಗಳಾದರೆ ಬ್ರಹ್ಮದೇವರಿಗೆ ಒಂದು ದಿವಸ. ಇದನ್ನು ಹೇಳಿದ ಮೇಲೆ ಬ್ರಹ್ಮದೇವರಿಗೆ ಈ ವರ್ಷ ಹೀಗಾಯಿತು ಅಂತಂದ ಮೇಲೆ ಬ್ರಹ್ಮದೇವರಿಗಿಂತ ದೊಡ್ಡ ಪರಮಾತ್ಮ ಇದ್ದಾನಲ್ಲ, ಆ ಪರಮಾತ್ಮನಿಗೆ ಇದು ಹೇಗಾಗತ್ತೆ ಅಂತ ದೇವರ ಆ ಒಂದು ಆ ಕಾಲಮಾನವನ್ನು ಕೂಡ ನಮ್ಮ ಲೆಕ್ಕದಲ್ಲಿ ಈ ಲೆಕ್ಕ ಭಗವಂತನಿಗೆ ಹೇಗಾಗತ್ತೆ ಎಂಬುದನ್ನು ಹೇಳ್ತಾ, ಬ್ರಹ್ಮನ ಆಯುರ್ಮಾನವನ್ನು ಹೇಳ್ತಾ ಪರಮಾತ್ಮನಿಗೆ ಇದು ಹೇಗೆ ಲೆಕ್ಕ ಎಂಬುದನ್ನು ಕೂಡ ನಿರೂಪಣೆ ಮಾಡ್ತಾ ಇದ್ದಾರೆ. ಶತಧೃತಿಗೆ ಈ ದಿವಸಗಳು 30 ಮಾಸ 12 ಅಬ್ಧವು 102 ಸರ್ವಜೀವೋತ್ಪತ್ತಿ ಸ್ಥಿತಿಲಯವು ಶ್ರುತಿಸ್ಮೃತಿಗಳು ಪೇಳುತಿಹವು ಅಚ್ಯುತಗೆ ನಿಮಿಷವೆಂದೆಂದು ಸುಖ ಶಾಶ್ವತಗೆ ಪಾಸಟ ಎಂಬರೆ ಬ್ರಹ್ಮಾದಿ ಜೀವರು ಬ್ರಹ್ಮಾದಿ ದಿವಿಜರನು. ಶತಧೃತಿ ಅಂತ ಬ್ರಹ್ಮದೇವರಿಗೆ ಹೆಸರು. ಶತಧೃತಿಗೆ ಬ್ರಹ್ಮದೇವರಿಗೆ ಇಂತಹ ದಿನಗಳು 30 ಆದರೆ ಒಂದು ತಿಂಗಳು. 432 ಕೋಟಿ ವರ್ಷ ಪ್ಲಸ್ 432 ಕೋಟಿ ವರ್ಷ 864 ಕೋಟಿ ವರ್ಷಗಳಾದರೆ ಬ್ರಹ್ಮದೇವರಿಗೆ 30 ದಿವಸವಾದರೆ ಅದು ಬ್ರಹ್ಮದೇವರಿಗೆ ಒಂದು ತಿಂಗಳು. ಇಂತಹ 12 ತಿಂಗಳಾದರೆ ಒಂದು ವರ್ಷ. ಅಂತಹ 100 ವರ್ಷಗಳ ಕಾಲ ಇದಕ್ಕೆ ಪರಕಾಲ ಅಂತ ಬ್ರಹ್ಮದೇವರ ಆಯುಷ್ಯಕ್ಕಂತಾರೆ. ಇದಕ್ಕೆ ಬ್ರಹ್ಮದೇವರ ಕಾಲಕ್ಕೆ ಪರಕಾಲ ಅಂತ. 2 ಶತವರ್ಷಗಳೊಳಗೆ ಅಂದರೆ ಸರ್ವಜೀವರ ಉತ್ಪತ್ತಿ ಸ್ಥಿತಿ ಲಯವಾಗಿ ಹೋಗಿಬಿಡುತ್ತೆ. ಶ್ರುತಿ ಸ್ಮೃತಿಗಳು ಇದನ್ನು ಹೇಳ್ತಾ ಇದೆ. ಅಚ್ಯುತನಿಗೆ ಇದು ನಿಮೇಷ, ಭಗವಂತನಿಗೆ ಇದು ಸುಖ. ಈ ಬ್ರಹ್ಮದೇವರ ಕಾಲ ಏನಿದೆಯಲ್ಲ 864 ಕೋಟಿ ವರ್ಷ, ಇದು ಏನು ಒಂದು ದಿವಸ ಇದೆ, ಇದು 864 ಕೋಟಿ ವರ್ಷಗಳು ಒಂದು ಹಗಲು ಒಂದು ರಾತ್ರಿಗಾದರೆ ಆ ಥರ ಬ್ರಹ್ಮದೇವರಿಗೆ 100 ವರ್ಷ. ಅಂತ ಬ್ರಹ್ಮದೇವರ ಪರಕಾಲ 2 ಶತವರ್ಷದೊಳಗೆ ಸರ್ವಜೀವರ ಉತ್ಪತ್ತಿ ಸ್ಥಿತಿಲ ಎಲ್ಲ ಆಗೋಗಿಬಿಡುತ್ತೆ. ಪರಮಾತ್ಮನಿಗೆ ಇದು ಸುಖ ನಿಮೇಷ. ಓಂ ಪರಮಾತ್ಮನಿಗೆ ಏನು ಹೇಳುತ್ತೆ, ಇದು ಯಾವತ್ತೂ ಕೂಡ ಪರಮಾತ್ಮನಿಗೆ ನಿಮೇಷವದು ಉಪಚರ್ಯತೆ ಪರಿಣಾಮ ನಿಮೇಷಕಾಂತೆ. ಸುಖಶಾಶ್ವತಗೆ ಸತತ ಸುಖಿಯಾದ ಪರಮಾತ್ಮನಿಗೆ ಬ್ರಹ್ಮಾದಿ ದೇವತೆಗಳನ್ನು ಸರಿ ಎನ್ನಲಿಕ್ಕಾಗತ್ತಾ? ಸರಿ ಅಂತಾರೆ, ಯಾರಾದರೂ ಅಂತಾರೆ. ಶಾಶ್ವತ ಆ ಪೇಳುತಿಹ ಅಚ್ಯುತಗೆ ನಿಮಿಷವಿದೆಂದು ಅದು ನಿಮೇಷವದು ಉಪಚರ್ಯತೆ ಅಂತಾರೆ. ನಿಮಿಷದಂತೆ ಉಪಚಾರಕ್ಕಾಗಿ ಹೇಳೋದು, ಉಪಚಾರ ಮಾಡ್ತೀವಲ್ಲ ಹಾಗೆ ಪರಮಾತ್ಮನಿಗೆ ಎಂಬುದನ್ನು ಹೇಳ್ತಾ, ಬ್ರಹ್ಮನ ಆಯುಷ್ಯ ಪರಮಾತ್ಮನಿಗೆ ಒಂದು ನಿಮಿಷವೂ ಅಲ್ಲ ಎಂಬುದನ್ನು ಮತ್ತೆ ಪದ್ಯದಿಂದ ಹೇಳ್ತಾರೆ. ಆದಿಮಧ್ಯಾಂತಗಳು ಇಲ್ಲದ ಮಾಧವಗಿದುಪಚಾರವೆಂದು ಮೃಗಾದಿವೇದ ಪುರಾಣಗಳು ಪೇಳುವವು ನಿತ್ಯದಲ್ಲಿ. ಮೋದಮಯನ ಅನುಗ್ರಹವ ಸಂಪಾದಿಸಿರಮ ಬ್ರಹ್ಮರುದ್ರೇಂದ್ರಾದಿಗಳು ತಮ್ಮ ಪದವಿಯ ನೈದಿ ಸುಖಿಸುವರು. ಆದಿ ಇಲ್ಲ, ಮಧ್ಯ ಇಲ್ಲ, ಅಂತ್ಯ ಇಲ್ಲ ಪರಮಾತ್ಮನಿಗೆ. ಆದಿ ಅಂದರೆ ಸೃಷ್ಟಿ, ಮಧ್ಯ ಅಂದರೆ ಸ್ಥಿತಿ, ಅಂತ್ಯ ಅಂದರೆ ಲಯ. ಇದು ಮೂರು ಇಲ್ಲದೆ ಇದ್ದ ಮಾಧವನಿಗೆ ಇದು ಉಪಚಾರ ಅಂತ ಋಗಾದಿ ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇಣಾದಿ ಪುರಾಣಗಳು ಸದಾ ಹೇಳ್ತಾ ಇದೆ. ಮೋದಮಯನಾದ
ಆನಂದಮಯನಾದ ಹರಿಯ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಂಡು ಮೋದಮಯನ ಅನುಗ್ರಹ ಸಂಪಾದಿಸಿ ರಮಾ ಬ್ರಹ್ಮ ರುದ್ರೇಂದ್ರ ಆದಿಗಳು, ರಮಾದೇವಿ, ಬ್ರಹ್ಮದೇವರು, ರುದ್ರದೇವರು, ಇಂದ್ರಾದಿಗಳು ತಮ್ಮ ತಮ್ಮ ಪದವಿಯನ್ನು ಐದಿ ಸುಖಿಸ್ತಾ ಇದ್ದಾರೆ. ಇಂತಹ ಪರಮಾತ್ಮನ ಅನುಗ್ರಹವನ್ನು ಪಡೆದು ಇವರೆಲ್ಲ ಸುಖಿಸ್ತಾ ಇರಬೇಕಾದ್ರೆ ಪರಮಾತ್ಮನಿಗೆ ಆಯುಷ್ಯದ ಗಣನೆ ಇದ್ಯಾವುದೂ ಅಲ್ಲ, ಅವನ ಆಯುಷ್ಯ. ಅದಕ್ಕೆ ಬ್ರಹ್ಮದೇವರು ಭಾಗವತದಲ್ಲಿ ಹೇಳ್ತಾರೆ, ನನ್ನ ಆಯುಷ್ಯ 432 ಕೋಟಿ ವರ್ಷಗಳಾದರೆ ಒಂದು ಹಗಲು. ಬಹಳ ದೀರ್ಘವಾದ ಆಯುಷ್ಯ, ದೇವತೆಗಳಿಗಿಂತ ದೀರ್ಘ, ದೇವತೆಗಳ ಆಯುಷ್ಯ ಮನುಷ್ಯರಿಗಿಂತ ದೀರ್ಘ. ನನ್ನ ಆಯುಷ್ಯ ಪರಮಾತ್ಮನಿಗೆ ಒಂದು ನಿಮೇಷ ಕಣ್ಣು ಮುಚ್ಚಿ ತೆಗೆಯುವ ಕಾಲ. ಇಷ್ಟು ಆಯುಷ್ಯವನ್ನೇ ನಾನು ದೇವರೆಂದು ಯಾವಾಗ ಕಣ್ಣು ಮುಚ್ಚಿ ತೆಗೆದುಬಿಡ್ತಾನೋ ಅಂತ ನಾನು ಹೆದರ್ಕೋತಾ ಇರಬೇಕಾದ್ರೆ ಈ ಮನುಷ್ಯರು ಎಷ್ಟೋ ಅಲ್ಪವಾಗಿರ್ತಕ್ಕಂಥ 100 ವರ್ಷ ಆಯುಷ್ಯ ದೇವಮಾನದಲ್ಲಿ ಅಲ್ಪ, ಇದೇನೂ ಅಲ್ಲ. ಈ 100 ವರ್ಷ ಆಯುಷ್ಯದಲ್ಲಿ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹೀಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ ಅಂತೆಲ್ಲ ಮಾಡ್ತಾರೆ. ಏನು ಮೂರ್ಖರಿದ್ದಾರೆ ಅಂತ ತೃತೀಯ ಸ್ಕಂದ ಭಾಗವತದಲ್ಲಿ ಬ್ರಹ್ಮದೇವರು ಈ ಮಾತನ್ನಾಡ್ತಾ ಇದ್ದಾರೆ. ಆದಿ ಮಧ್ಯಾಂತ ಕಾಲಗಳಲ್ಲಿದೆ ಇದ್ದ ಶಾಶ್ವತವಾದ ಹರಿಗೆ ಕಾಲಮಾನ ಅನ್ವಯಿಸುವುದಿಲ್ಲ ಅಂದಮೇಲೆ ಹರಿಗೆ ಇದು 1 ನಿಮಿಷ ರೆಪ್ಪೆ ಹಾಕುವ ಕಾಲವೂ ಅಲ್ಲ, ಅದು ಬರೀ ಉಪಚಾರದ ಗೌಣವಾದ ಮಾತಾಗತ್ತೆ. ಭಾಗವತ 3ನೇ ಸ್ಕಂದ ಹೇಳುತ್ತೆ, ಕಾಲೋಯಂ ದ್ವಿಪರಾರ್ಧಾಖ್ಯೋ ನಿಮೇಶ ಉಪಚರ್ಯತೆ ಅವ್ಯಾಕೃತಸ್ಯ ಅನಂತಸ್ಯ ಹ್ಯನಾದೇರ್ ಜಗದಾತ್ಮನಃ. 100 ವರ್ಷ ಬ್ರಹ್ಮದೇವರ ಪೂರ್ಣಾಯುಷ್ಯ. ಈ ಬ್ರಹ್ಮದೇವರ 100 ಆಯುಷ್ಯಕ್ಕೆ ಪರ ಅಂತ ಹೆಸರು, ಇದರ ಅರ್ಧ ಭಾಗಕ್ಕೆ ಪರಾರ್ಧ ಅಂತ ಹೆಸರು. ಈಗ ಬ್ರಹ್ಮನ ಮೊದಲ ಪರಾರ್ಧ ಕಳೆದು 50 ವರ್ಷ ಕಳೆದು 2ನೇ ಪರಾರ್ಧ ಪ್ರಾರಂಭವಾಗಿದೆ, 51ನೇ ವರ್ಷ. ಪ್ರಥಮ ಪರಾರ್ಧದ ಪ್ರಾರಂಭದಲ್ಲಿ ಬ್ರಾಹ್ಮಕಲ್ಪ ಅಂತ ಒಂದು ಕಲ್ಪ ಇತ್ತು. ವಿರಾಟ್ ಬ್ರಹ್ಮನ ಉತ್ಪತ್ತಿಯಾದದ್ದು ಈ ಬ್ರಾಹ್ಮಕಲ್ಪದಲ್ಲಿ. ಪ್ರಥಮ ಪರಾರ್ಧದ ಕೊನೆಯಲ್ಲಿ ಪಾದ್ಮಕಲ್ಪ ಬಂದಿತ್ತು. ಆಗ ಭಗವಂತನ ನಾಭಿಕಮಲ ಪ್ರಕಟವಾಯಿತು, ಅದರಲ್ಲಿ ಚತುರ್ಮುಖ ಬ್ರಹ್ಮನ ಉತ್ಪತ್ತಿಯಾಯಿತು. ಈ 2 ಪರಾರ್ಧಗಳ ಕಾಲವೂ ಕೂಡ ಭಗವಂತನಿಗೆ ಒಂದೇ 1 ನಿಮಿಷ, ಅಂದರೆ ಒಂದು ಲವದಷ್ಟು ಕಾಲವೂ ಅಲ್ಲ. ಅಜ್ಞರಿಗೆ ಲೆಕ್ಕ ಗೊತ್ತಾಗದೇ ಇದ್ದವರಿಗೆ, ಇದರ ಇಮ್ಯಾಜಿನ್ ಮಾಡಲಿಕ್ಕಾಗದೇ ಇದ್ದವರಿಗೆ ಹೇಳುವುದು ಕಷ್ಟ ಅಂತ ಗೌಣ ವ್ಯವಹಾರದಿಂದ ನಿಮೇಷ ರೆಪ್ಪೆ ಹಾಕುವ ಕಾಲ ಅಂತ ಹೇಳ್ತಾರೆ. ಇದು ಭಾಗವತ ತೃತೀಯ ಸ್ಕಂದದಲ್ಲಿ ಉಕ್ತವಾಗಿದೆ. ಭಗವಂತನಿಗೆ ಯಾವ ರೂಪದಲ್ಲೂ ಭಗವಂತನಿಗೆ ಆದಿ ಇಲ್ಲ, ಮಧ್ಯೆ ಇಲ್ಲ, ಅಂತ್ಯರಹಿತನಾದ್ದರಿಂದ ಅವನಿಗೆ ಆಯುಷ್ಯ ದೇವರಿಗೆ ಇಷ್ಟು ಅಂತ ಪರಿಮಿತಿ ಇರೋದಿಲ್ಲ. ಆದ್ದರಿಂದ ದೇವತೆಗಳಿಗೆ ಆಯುಷ್ಯ ಇದೆ, ಬ್ರಹ್ಮದೇವರಿಗೆ ಆಯುಷ್ಯ ಇದೆ, ಮಾನವರಿಗೆ ಆಯುಷ್ಯ ಇದೆ, ಪರಮಾತ್ಮನಿಗಿಲ್ಲ. ಇದನ್ನು ನಾವು ತಿಳಿಯಬೇಕು. ಇಷ್ಟು ಕಲ್ಪ ಸಾಧನಗಳು ಅಂತ ಕಲ್ಪಗಳು ಅಂತ ಹೇಳಿದ್ದಕ್ಕೆ ಯಾವ್ಯಾವ ಕಲ್ಪ ಹೇಗೆ ಎಂಬುದನ್ನು ಜಗನ್ನಾಥದಾಸರಿಷ್ಟು ತಿಳಿಸಿಕೊಟ್ಟು ಕೊನೆಗೆ ಇಷ್ಟು ದೊಡ್ಡದಾಗಿರ್ತಕ್ಕಂತಹ ಈ ಪರಮಾತ್ಮನ ವಿಚಾರ ಕಂಡವರಿಗೆ ಸಿಗೋದಿಲ್ಲ, ನಿಮಗೆ ಸಿಕ್ಕಿದೆ ಅಂದರೆ ನೀವು ಪುಣ್ಯವಂತರು ಅಂತಾರೆ. ಈ ಕಥಾ ಅಮೃತಪಾನ ಸುಖ ಸುವಿವೇಕಿಗಳಿಗಲ್ಲದಲೆ ವೈಶಿಕ ವ್ಯಾಕುಲ ಕುಚಿತ್ತರಿಗೆ ದೊರೆಯುವುದೇ ಆವ ಕಾಲದಲ್ಲಿ. ಲೋಕವಾರ್ತೆಯ ಬಿಟ್ಟು ಇದನವಲೋಕಿಸುತ್ತ ಮೋದಿ ಪರಿಗೊಲಿದು ಕೃಪಾಕರ ಜಗನ್ನಾಥ ವಿಠಲ ಪೊರೆವನನುದಿನದೀ. ಈ ಹರಿಕಥಾಮೃತ ಪಾನದ ಸುಖ ಒಳ್ಳೆಯ ವಿವೇಕಿಗಳಿಗೆ ಅಲ್ಲದೆ ಇದ್ದರೆ ವೈಶಿಕ ಸುಖದಲ್ಲಿ, ಅಂದರೆ ಹೆಂಡತಿ ಮಕ್ಕಳು ಈ ವಿಷಯಗಳಲ್ಲೇ ಮುಳುಗಿ ವ್ಯಾಕುಲ ಚಿತ್ತರಾಗಿರೋರಿಗೆ ಯಾವ ಕಾಲದಲ್ಲಾದರೂ ಸಿಗೋದಿಲ್ಲ. ಜಗನ್ನಾಥದಾಸರಂತಾರಲ್ಲ, ಕಬ್ಬಿನೊಳಗಿ ಹರಸವಿದಂತನಿಗೆ ಹಬ್ಬು ಬಲ್ಲುದೆ ಖಗವರ ಧ್ವಜನಂಗ್ರಿಯ ಭಕುತಿಯನು ಅರಿಯದ ಮಾನವರಿಗಿದು ಒಗಟಿನಂದದಿ ತೋರುತಿಪ್ಪುದು. ಲೋಕವಾರ್ತೆ ಇದಲ್ಲ ಪರಲೋಕೈಕನಾಥನ ವಾರ್ತೆ ಕೇಳುವಡೆ ಕಾಕು ಮನುಜರಿಗಿದು ಸೊಗೈಸದು ಅಂತೆಲ್ಲ ಬೇರೆ ಸಂಧಿಗಳಲ್ಲಿ ಹೇಳಿದ್ದಾರೆ. ಅದನ್ನೇ ಜಗನ್ನಾಥದಾಸರಂತಾರೆ, ಈ ಕಥಾ ಅಮೃತ ಪಾನ ಸುಖ ಸುವಿವೇಕಿಗಳಿಗಲ್ಲದೆ, ಒಳ್ಳೆಯ ವಿವೇಕಗಳಿಗೆ ಜ್ಞಾನಿಗಳಿಗಲ್ಲದೆ ವೈಷಯಿಕ ಸುಖದಲ್ಲಿ ಇದೇ ಹೆಂಡತಿ, ಇದೇ ಮಕ್ಕಳು, ಇದೇ ಗಂಡ, ಇದೇ ದೇಹ ಸುಖ ಅಂತ ಅದರಲ್ಲೇ ಮುಳುಗಿ ವ್ಯಾಕುಲ ಚಿತ್ತರಾಗಿರುವವರಿಗೆ ಯಾವ ಕಾಲದಲ್ಲೂ ಇದು ದೊರಕೋದಿಲ್ಲ. ಆದ್ದರಿಂದ ಲೋಕವಾರ್ತೆಯ ಬಿಟ್ಟು, ಲೌಕಿಕ ವ್ಯವಹಾರವನ್ನು ಬಿಟ್ಟು ಈ ಹರಿಕಥಾಮೃತವನ್ನು ಸಾರವನ್ನು ಅವಲೋಕಿಸ್ತಾ ಅದರಲ್ಲೇ ಯಾರು ಸುಖವನ್ನು ಕಾಣ್ತಾರೆ ಅವರಿಗೆ ಕೃಪಾಕರ ಜಗನ್ನಾಥ ವಿಠಲ ಒಲಿದು ಅನುದಿನದಲ್ಲೂ ಅವರನ್ನು ಅನುಗ್ರಹವನ್ನು ಮಾಡ್ತಾನೆ ಅಂತ 63 ಪದ್ಯಗಳಿಂದ ಜಗನ್ನಾಥದಾಸರು ಫಲವನ್ನು ಹೇಳಿದ್ದಾರೆ. ನಾವಿದನ್ನು ಓದೋದ್ರಿಂದ ನಮಗೇನು ದಾಸರೇ ಫಲ ಅಂತಂದರೆ, ಇದನ್ನು ಅವಲೋಕಿಸುತ್ತ ಮೋದಿಪರಿಗೆ ಒಲಿದು
ಕೃಪಾಕರ ಜಗನ್ನಾಥ ವಿಠಲ ಪೊರೆವನು ಅನುದಿನದಲ್ಲಿ ಇದನ್ನು ಯಾರು ಓದ್ತಾರೆ, ಇದನ್ನು ಯಾರು ಕೇಳ್ತಾರೆ, ಅವರಿಗೆ ಪರಮಾತ್ಮ ನೀವು ಓದಿದ್ದೀರಿ ಮಾಡಿದ್ದೀರಿ ಅಂತ ಅನುಗ್ರಹ ಮಾಡೋದಲ್ಲ. ಅವನು ಕೃಪಾಕರನಾದ್ದರಿಂದ ಜಗನ್ನಾಥ ವಿಠಲ ಅವನು ಪರೈತ ನಮ್ಮನ್ನು ರಕ್ಷಣೆ ಮಾಡ್ತಾನೆಂತ ಹೀಗೆ 63 ಪದ್ಯಗಳಿಂದ ಜಗನ್ನಾಥದಾಸರು ಪರಮ ಕರುಣಾಶಾಲಿಗಳು ಶಾಸ್ತ್ರದಲ್ಲಿರುವ, ಉಪನಿಷತ್ತುಗಳಲ್ಲಿರುವ, ಅನೇಕ ಸ್ಮೃತಿಗಳಲ್ಲಿರುವ ಭಗವಂತನ ಈ ವಿಚಾರವನ್ನು, ಸಾಧನೆಯನ್ನು ಬಹಳ ಕಷ್ಟತರವಾದದ್ದನ್ನು ಸರಳವಾದ ರೀತಿಯಲ್ಲಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಅಂಥ ಜಗನ್ನಾಥದಾಸರಿಗೆ ಅನಂತಾನಂತ ನಮಸ್ಕಾರಗಳನ್ನು ಹೇಳ್ತಾ ಈ ಒಂದು ಜ್ಞಾನಯಜ್ಞವನ್ನು ನಡೆಸಿಕೊಟ್ಟ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಕರಿಗಿರಿ ಲಕ್ಷ್ಮೀ ನರಸಿಂಹನಲ್ಲಿ ಈ ಕಲ್ಪಸಾಧನ ಸಂಧಿಯ ಜ್ಞಾನಯಜ್ಞದ ಪುಣ್ಯವನ್ನು ಅರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೆಯೇ ನಮಃ.